ಕೋವಿಡ್ ಟೈಮಲ್ಲಿ ಫೀಸ್ ಕಡಿತಗೊಳಿಸಬೇಕು ಅಂತ ಸರ್ಕಾರ ನಿರ್ದೇಶನ ಕೊಟ್ಟಿತ್ತು. ಆದ್ರೆ ಅದನ್ನು ಮೀರಿ ಕೂಡ 345 ಕೋಟಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿದ್ದಾರೆ ಶಾಲೆಗಳು. ಸಿಎಜಿ ವರದಿಯಲ್ಲಿ ಕೂಡ ಅದನ್ನು ಉಲ್ಲೇಖಿಸಿದ್ದಾರೆ ಸರ್. ಇದ್ರ ಮೇಲೆ ಏನು ಆಕ್ಷನ್ ಮಾಡಬಹುದು? ನೋಡೋಣ, ಲೀಗಲ್ ಆಗಿ ಏನೇನು ತಗೊಳ್ಬೇಕು. ಆ ಟೈಮಲ್ಲಿ ತುಂಬಾ ಅವ್ಯವಹಾರ ಆಗಿದ್ದಾವೆ, ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಕಡೆನೂ ಕೂಡ. ಇದನ್ನ ನೋಡೋಣ, ಸಿಎಜಿ ರಿಪೋರ್ಟ್ ಅಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದ್ರೆ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದ್ಮೇಲೆ ನಾನು ಹೇಳ್ಬೇಕಾಗುತ್ತೆ. ಹಂಗೆ ಹೇಳೋದು ನನ್ನ ತಪ್ಪ. ಅದ ಮಾಹಿತಿ ತಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವ್ರು ತಪ್ಪು ಮಾಡಿದ್ರೆ ಅದನ್ನ ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಸರ, ಕೋವಿಡ್ ಟೈಮಲ್ಲಿ ಫೀಸ್ ಕಡಿತಗೊಳಿಸಬೇಕು ಅಂತ ಸರ್ಕಾರ ನಿರ್ದೇಶನ ಕೊಟ್ಟಿತ್ತು. ಆದ್ರೆ ಅದನ್ನು ಮೀರಿ ಕೂಡ 345 ಕೋಟಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿದ್ದಾರೆ ಶಾಲೆಗಳು. ಸಿಎಜಿ ವರದಿಯಲ್ಲಿ ಕೂಡ ಅದನ್ನು ಉಲ್ಲೇಖಿಸಿದ್ದಾರೆ ಸರ್. ಇದ್ರ ಮೇಲೆ ಏನು ಆಕ್ಷನ್ ಮಾಡಬಹುದು? ನೋಡೋಣ, ಲೀಗಲ್ ಆಗಿ ಏನೇನು ತಗೊಳ್ಬೇಕು. ಆ ಟೈಮಲ್ಲಿ ತುಂಬಾ ಅವ್ಯವಹಾರ ಆಗಿದ್ದಾವೆ, ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಕಡೆನೂ ಕೂಡ. ಇದನ್ನ ನೋಡೋಣ, ಸಿಎಜಿ ರಿಪೋರ್ಟ್ ಅಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದ್ರೆ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದ್ಮೇಲೆ ನಾನು ಹೇಳ್ಬೇಕಾಗುತ್ತೆ. ಹಂಗೆ ಹೇಳೋದು ನನ್ನ ತಪ್ಪ. ಅದ ಮಾಹಿತಿ ತಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವ್ರು ತಪ್ಪು ಮಾಡಿದ್ರೆ ಅದನ್ನ ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಸರ, ಕೋವಿಡ್ ಟೈಮಲ್ಲಿ ಫೀಸ್ ಕಡಿತಗೊಳಿಸಬೇಕು ಅಂತ ಸರ್ಕಾರ ನಿರ್ದೇಶನ ಕೊಟ್ಟಿತ್ತು. ಆದ್ರೆ ಅದನ್ನು ಮೀರಿ ಕೂಡ 345 ಕೋಟಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿದ್ದಾರೆ ಶಾಲೆಗಳು. ಸಿಎಜಿ ವರದಿಯಲ್ಲಿ ಕೂಡ ಅದನ್ನು ಉಲ್ಲೇಖಿಸಿದ್ದಾರೆ ಸರ್. ಇದ್ರ ಮೇಲೆ ಏನು ಆಕ್ಷನ್ ಮಾಡಬಹುದು? ನೋಡೋಣ, ಲೀಗಲ್ ಆಗಿ ಏನೇನು ತಗೊಳ್ಬೇಕು. ಆ ಟೈಮಲ್ಲಿ ತುಂಬಾ ಅವ್ಯವಹಾರ ಆಗಿದ್ದಾವೆ, ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಕಡೆನೂ ಕೂಡ. ಇದನ್ನ ನೋಡೋಣ, ಸಿಎಜಿ ರಿಪೋರ್ಟ್ ಅಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದ್ರೆ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದ್ಮೇಲೆ ನಾನು ಹೇಳ್ಬೇಕಾಗುತ್ತೆ. ಹಂಗೆ ಹೇಳೋದು ನನ್ನ ತಪ್ಪ. ಅದ ಮಾಹಿತಿ ತಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವ್ರು ತಪ್ಪು ಮಾಡಿದ್ರೆ ಅದನ್ನ ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಸರ, ಕೋವಿಡ್ ಟೈಮಲ್ಲಿ ಫೀಸ್ ಕಡಿತಗೊಳಿಸಬೇಕು ಅಂತ ಸರ್ಕಾರ ನಿರ್ದೇಶನ ಕೊಟ್ಟಿತ್ತು. ಆದ್ರೆ ಅದನ್ನು ಮೀರಿ ಕೂಡ 345 ಕೋಟಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿದ್ದಾರೆ ಶಾಲೆಗಳು. ಸಿಎಜಿ ವರದಿಯಲ್ಲಿ ಕೂಡ ಅದನ್ನು ಉಲ್ಲೇಖಿಸಿದ್ದಾರೆ ಸರ್. ಇದ್ರ ಮೇಲೆ ಏನು ಆಕ್ಷನ್ ಮಾಡಬಹುದು? ನೋಡೋಣ, ಲೀಗಲ್ ಆಗಿ ಏನೇನು ತಗೊಳ್ಬೇಕು. ಆ ಟೈಮಲ್ಲಿ ತುಂಬಾ ಅವ್ಯವಹಾರ ಆಗಿದ್ದಾವೆ, ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಕಡೆನೂ ಕೂಡ. ಇದನ್ನ ನೋಡೋಣ, ಸಿಎಜಿ ರಿಪೋರ್ಟ್ ಅಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದ್ರೆ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದ್ಮೇಲೆ ನಾನು ಹೇಳ್ಬೇಕಾಗುತ್ತೆ. ಹಂಗೆ ಹೇಳೋದು ನನ್ನ ತಪ್ಪ. ಅದ ಮಾಹಿತಿ ತಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವ್ರು ತಪ್ಪು ಮಾಡಿದ್ರೆ ಅದನ್ನ ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಸರ, ಕೋವಿಡ್ ಟೈಮಲ್ಲಿ ಫೀಸ್ ಕಡಿತಗೊಳಿಸಬೇಕು ಅಂತ ಸರ್ಕಾರ ನಿರ್ದೇಶನ ಕೊಟ್ಟಿತ್ತು. ಆದ್ರೆ ಅದನ್ನು ಮೀರಿ ಕೂಡ 345 ಕೋಟಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿದ್ದಾರೆ ಶಾಲೆಗಳು. ಸಿಎಜಿ ವರದಿಯಲ್ಲಿ ಕೂಡ ಅದನ್ನು ಉಲ್ಲೇಖಿಸಿದ್ದಾರೆ ಸರ್. ಇದ್ರ ಮೇಲೆ ಏನು ಆಕ್ಷನ್ ಮಾಡಬಹುದು? ನೋಡೋಣ, ಲೀಗಲ್ ಆಗಿ ಏನೇನು ತಗೊಳ್ಬೇಕು. ಆ ಟೈಮಲ್ಲಿ ತುಂಬಾ ಅವ್ಯವಹಾರ ಆಗಿದ್ದಾವೆ, ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಕಡೆನೂ ಕೂಡ. ಇದನ್ನ ನೋಡೋಣ, ಸಿಎಜಿ ರಿಪೋರ್ಟ್ ಅಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದ್ರೆ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದ್ಮೇಲೆ ನಾನು ಹೇಳ್ಬೇಕಾಗುತ್ತೆ. ಹಂಗೆ ಹೇಳೋದು ನನ್ನ ತಪ್ಪ. ಅದ ಮಾಹಿತಿ ತಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವ್ರು ತಪ್ಪು ಮಾಡಿದ್ರೆ ಅದನ್ನ ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಸರ, ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.